ಮೈಸೂರು ಎಂದರೇ ಸಂಸ್ಕೃತಿ, ಮೈಸೂರು ಎಂದರೇ ಧಾರ್ಮಿಕ ಆಚರಣೆಗಳ ಪ್ರಮುಖ ಸ್ಥಳ. ಮೈಸೂರಿನೆಲ್ಲೆಡೆ ಇಂದು ಚಂದ್ರಗ್ರಹಣದ ಹಿನ್ನೆಲೆ ಹಲವು ದೇವಾಲಯಗಳಲ್ಲಿ ಭಕ್ತಾದಿಗಳು ಹೆಚ್ಚಾಗಿ ಬರ್ತಾ ಇದ್ದು, ಜೊತೆಗೆ ಇಂದು ಮಧ್ಯಾಹ್ನವೇ ಅನೇಕ ದೇವಾಲಯಗಳು ಬಂದಾಗ್ತಾ ಇದೆ, ಅಂದರೆ ಕ್ಲೋಸ್ ಮಾಡಲಾಗ್ತಾ ಇದೆ. ಸದ್ಯ ಇವತ್ತು ನಗರದ ಪ್ರಮುಖ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಮುಂಭಾಗ ನಾನಿದ್ದೇನೆ. ನಾನು ನಿಮಗೆ ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೇನೆ. ವಿಶೇಷವಾಗಿ ಇದು ಹುಣ್ಣಿಮೆ ಇರುವ ಕಾರಣ ಆಂಜನೇಯ ಸ್ವಾಮಿಯನ್ನು ದರ್ಶನ ಪಡೆಯಲಿಕ್ಕಾಗಿ ನೂರಾರು ಭಕ್ತರು ಈ ಒಂದು ದೇವಾಲಯಕ್ಕೆ ಭೇಟಿ ನೀಡೋದು ಸಹಜ. ಪ್ರತಿದಿನ ಕೂಡ ಆಂಜನೇಯ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ನಡೆಯುತ್ತೆ. ಇವತ್ತು ವಿಶೇಷವಾಗಿ ಹುಣ್ಣಿಮೆ ಇರುವ ಹಿನ್ನೆಲೆಯಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ವಿಶೇಷ ಅಲಂಕಾರವನ್ನು ಮಾಡಿ ಕೇಸರಿಯ ಒಂದು ವಿಶೇಷವಾದ ಚಂದ್ರವನ್ನು ದೇವರಿಗೆ ಅರ್ಪಣೆ ಮಾಡಿರೋದನ್ನು ಕೂಡ ನಾವು ಕಾಣ್ತಾ ಇದ್ವಿ. ವಿಶೇಷವಾಗಿ ಆಂಜನೇಯ ಸ್ವಾಮಿಯ ಭಕ್ತಾದಿಗಳು ಶನಿವಾರ ಹೆಚ್ಚು ಬರೋದು ನಾವು ಕಂಡಿದ್ದೀವಿ. ಆದರೆ ಇವತ್ತು ಭಾನುವಾರ ಹುಣ್ಣಿಮೆ ಇರುವ ಹಿನ್ನೆಲೆಯಲ್ಲಿ ನೂರಾರು ಜನ ಭಕ್ತಾದಿಗಳು ದೇವಾಲಯಕ್ಕೆ ಭೇಟಿ ನೀಡ್ತಾ ಇದ್ದರು. ಆದರೆ ಇವತ್ತು ಚಂದ್ರ ಗ್ರಹಣ ಇರುವ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಕೆಲವೇ ಭಕ್ತಾದಿಗಳು ದೇವಾಲಯಕ್ಕೆ ಭೇಟಿ ನೀಡ್ತಾ ಇರತಕ್ಕಂಥದ್ದು. ಜೊತೆಗೆ ಇವತ್ತು ಹುಣ್ಣಿಮೆ ಇದ್ದರೂ ಕೂಡ ಭಕ್ತಾದಿಗಳು ಅಲ್ಪ ಪ್ರಮಾಣದಲ್ಲಿ ದೇವಾಲಯಕ್ಕೆ ಬರ್ತಾ ಇರುವಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ವಿ. ವಿಶೇಷ ಪೂಜಾ ಕೈಂಕರ್ಯಗಳು ಬೆಳಗ್ಗೆಯಿಂದಲೂ ಕೂಡ ಈ ಒಂದು ದೇವಾಲಯದಲ್ಲಿ ನಡೀತಾ ಇದೆ. ಕೇವಲ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಮಾತ್ರವಲ್ಲದೆ ನಗರದಲ್ಲಿರುವ ಅನೇಕ ಧಾರ್ಮಿಕ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗ್ತಾ ಇದೆ. ವಿಶೇಷವಾಗಿ ಮೈಸೂರು ಎಂದ ಕೂಡಲೇ ನಮಗೆ ನೆನಪಾಗುವಂಥದ್ದೇನೆ ಚಾಮುಂಡೇಶ್ವರಿ ದೇವಾಲಯ, ಅಂದರೆ ಚಾಮುಂಡಿ ಬೆಟ್ಟ ನಮಗೆ ನೆನಪಾಗುತ್ತೆ. ಇವತ್ತು ಚಾಮುಂಡಿ ಬೆಟ್ಟದಲ್ಲೂ ಕೂಡ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದಿದ್ದು, ಹುಣ್ಣಿಮೆ ಹಾಗೂ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಲಾಗ್ತಾ ಇದೆ. ಜೊತೆಗೆ ಇವತ್ತು ಚಂದ್ರಗ್ರಹಣ ಇರುವ ಹಿನ್ನೆಲೆಯಲ್ಲಿ ನಗರದ ಅನೇಕ ದೇವಾಲಯಗಳು ಮಧ್ಯಾಹ್ನ 2:30 ಗಂಟೆಗೆ ಬಂದಾಗ್ತಾ ಇರತಕ್ಕಂಥದ್ದು, ಅಂದರೆ ಕ್ಲೋಸ್ ಮಾಡಲಾಗ್ತಾ ಇದೆ. ಕಾರಣ ಇವತ್ತು ಚಂದ್ರಗ್ರಹಣ ಇರುವ ಹಿನ್ನೆಲೆಯಲ್ಲಿ ಸಂಜೆ 9:30ರಿಂದ 10:30 ತನಕ ವಿಶೇಷವಾದ ಚಂದ್ರಗ್ರಹಣ ಇರುವ ಹಿನ್ನೆಲೆಯಲ್ಲಿ ಚಂದ್ರಗ್ರಹಣ ಏನು ಇರೋದರಿಂದ ಆ ದೇವಾಲಯಗಳು 2:30ಗೆ ಕ್ಲೋಸ್ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಚಾಮುಂಡಿ ಬೆಟ್ಟದ ದೇವಾಲಯ ಮಾತ್ರ ಎಂದಿನಂತೆ 9 ಗಂಟೆ ತನಕ ಸಂಜೆ ತೆಗಿತಾ ಇದ್ದಂಥ ದೇವಾಲಯ ಇವತ್ತು 9:30 ತನಕ ಭಕ್ತಾದಿಗಳಿಗೆ ಕಾಲಾವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಶಕ್ತಿ ದೇವತೆಯನ್ನು ಕಣ್ತುಂಬಿಕೊಳ್ಳಿಕ್ಕಾಗಿ ನೂರಾರು ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಭಕ್ತಾದಿಗಳು ಭೇಟಿ ನೀಡ್ತಾರೆ. ಇವತ್ತು ವೀಕೆಂಡ್ ಹಾಗೂ ಸಂಡೇ ಇರೋದರಿಂದ ವಿಶೇಷವಾಗಿ ನೂರಾರು ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಚಾಮುಂಡಿಯ ದರ್ಶನ ಪಡಲಿಕ್ಕೆ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರೋದನ್ನು ಕೂಡ ನಾವು ಗಮನಿಸ್ತೀವಿ. ಆದ ಕಾರಣದಿಂದಲೇ ಇವತ್ತು ವಿಶೇಷವಾಗಿ ಚಂದ್ರಗ್ರಹಣ ಇದ್ದರೂ ಸಹ ಅರ್ಧ ತಾಸು, ಅಂದರೆ ಅರ್ಧ ಗಂಟೆ ಹೆಚ್ಚು ಕಾಲಾವಧಿ ದೇವಾಲಯವನ್ನು ಓಪನ್ ಮಾಡಿರ್ತಕ್ಕಂಥದ್ದು. ಇನ್ನು ಮೈಸೂರಿನ ಅರಮನೆ ವಿಚಾರಕ್ಕೆ ಬಂದರೆ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯವನ್ನು ಇಂದು ಮಧ್ಯಾಹ್ನ 2:30 ಸಮಯಕ್ಕೆ ಸರಿಯಾಗಿ ಕ್ಲೋಸ್ ಮಾಡುವಂಥದ್ದು. ವಿಶೇಷವಾಗಿ ಆಂಜನೇಯ ಸ್ವಾಮಿ ದೇವಾಲಯ ಮಾತ್ರವಲ್ಲದೆ ಪಕ್ಕದಲ್ಲೇ ಇರುವಂಥ ಗಣಪತಿ ದೇವಾಲಯಕ್ಕೂ ಕೂಡ ವಿಶೇಷವಾಗಿ ಅನೇಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭೇಟಿ ನೀಡ್ತಾ ಇದ್ದರು. ಆದರೆ ಇವತ್ತು ಗ್ರಹಣ ಇರುವ ಹಿನ್ನೆಲೆಯಲ್ಲಿ, ಅಂದರೆ ಇವತ್ತು ಚಂದ್ರಗ್ರಹಣ ಇರುವ ಹಿನ್ನೆಲೆಯಲ್ಲಿ ಭಕ್ತಾದಿಗಳು ಕಡಿಮೆ ಪ್ರಮಾಣದಲ್ಲಿ ಬಂದಿರತಕ್ಕಂಥದ್ದು. ಜೊತೆಗೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಯಾವ ನಿಟ್ಟಿನಲ್ಲಿ ಪೂಜಾ ಕೈಂಕರ್ಯಗಳು ನಡೆದಿದೆಯೋ ಅದೇ ನಿಟ್ಟಿನಲ್ಲಿ ಗಣಪತಿ ದೇವಾಲಯದಲ್ಲೂ ಕೂಡ ವಿನಾಯಕನ ಪೂಜೆಯನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಇವತ್ತಿನ ವಿಶೇಷತೆ ಹುಣ್ಣಿಮೆ ಇರೋದರಿಂದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಅಲಂಕಾರಗಳನ್ನು ಮಾಡಿರ್ತಕ್ಕಂಥದ್ದು, ಕೇಸರಿ ಚಂದ್ರವನ್ನು ಹಾಕಿರ್ತಕ್ಕಂಥದ್ದು. ಇದನ್ನು ಬೆಳಗ್ಗೆಯಿಂದಲೂ ಕೂಡ ಭಕ್ತಾದಿಗಳು ಕಣ್ತುಂಬಿಕೊಂಡಿದ್ದಾರೆ. ಗ್ರಹಣದ ಹಿನ್ನೆಲೆಯಲ್ಲಿ ಏನು ದೇವಾಲಯವನ್ನು ಮುಚ್ತಾರೆ ಅನ್ನೋ ಮಾಹಿತಿ ತಿಳಿದ ಸಂದರ್ಭದಲ್ಲಿ ಭಕ್ತಾದಿಗಳು ಈಗ 11 ಗಂಟೆಯ ನಂತರ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ಇನ್ನು 2:30 ಗಂಟೆಗೆ ಈ ಒಂದು ಕೋಟೆ ಆಂಜನೇಯ ಸ್ವಾಮಿ ದೇವಾಲಯವನ್ನು ಕೂಡ ಕ್ಲೋಸ್ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಹೇಳೋದಾದರೆ ಇವತ್ತಿನ ಹುಣ್ಣಿಮೆ ಹಾಗೂ ಚಂದ್ರಗ್ರಹಣದ ಹಿನ್ನೆಲೆ ನಗರದ ಅನೇಕ ದೇವಾಲಯಗಳು ಮಧ್ಯಾಹ್ನವೇ ಕ್ಲೋಸ್ ಆಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನೂರು, ಮೈಸೂರು.